ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನ ನಾವು ಆಲಿಸುವುದು ನಮ್ಮ ಜೀವನವನ್ನು ಉನ್ನತಕ್ಕೆ ಏರಿಸುವ ದೇವರ ವಾಕ್ಯವಾಗಿದೆ. ಅದು ನಮ್ಮ ಜೀವನದಲ್ಲಿ ಸುಮ್ಮನೆ ಆಲಿಸುವುದು ಇರುವುದಲ್ಲ, ನಮ್ಮ ಜೀವನವನ್ನು ಇನ್ನೂ ಹೆಚ್ಚು ಅನುಗ್ರಹವಾಗಿ ಮಾಡಲು, ದೇವರ ಅನುಗ್ರಹ ಇರುವ ಒಂದು ಭವಿಷ್ಯ ಉಂಟಾಗಲು ಕಾರಣವಾಗುವ ಅನುಗ್ರಹಿತ ವಾಕ್ಯವಾಗಿದೆ. ಪವಿತ್ರಾತ್ಮರು ಒಂದೊಂದು ದಿನ ನಮಗೆ ನೀಡುವುದು. ಅನೇಕರು ಈ ವಾಕ್ಯದಿಂದ ಅನುಗ್ರಹಿಸಲ್ಪಡುತ್ತಿದ್ದಾರೆ. ನಿಮ್ಮೆಲ್ಲಾ ಪ್ರಾರ್ಥನೆಗಳು ದೇವರ ಕರಗಳಿಗೆ ಸಮರ್ಪಿಸುತ್ತೇನೆ. ನೀವು ಕಮೆಂಟ್ ಬಾಕ್ಸಿನಲ್ಲಿ ಹಾಕಿರುವ ಎಲ್ಲಾ ಪ್ರಾರ್ಥನೆಗಳಿಗೆ, ನಿಯೋಗಗಳಿಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ನಮಗೆ ಇಂದಿನ ವಾಕ್ಯ ಉತ್ಸಾಹದಿಂದ, ಸಂತೋಷದಿಂದ ಆಲಿಸೋಣ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ಆಲಿಸೋಣ. ನಾನು ನಿನ್ನ ಕೃತ್ಯಗಳನ್ನು ಬಲ್ಲೆ, ನಿನ್ನ ಎದುರಿನಲ್ಲಿ ಬಾಗಿಲೊಂದನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಮುಚ್ಚಲು ಯಾರಿಂದಲೂ ಸಾಧ್ಯವಾಗದು. ನಿನ್ನ ಶಕ್ತಿ ಅಲ್ಪವೆಂದು ನನಗೆ ಗೊತ್ತು, ಆದರೂ ನೀನು ನನ್ನನ್ನು ನಿರಾಕರಿಸದೆ ನನ್ನ ಉಪದೇಶವನ್ನು ಅನುಸರಿಸಿ ನಡೆದಿರುವೆ. ಪ್ರಿಯರೇ, ತೆರೆದು ಇಟ್ಟಿದ ಒಂದು ಬಾಗಿಲು ಅನುಗ್ರಹದ ಗುರುತಾಗಿದೆ. ಪ್ರಾರ್ಥಿಸುವ ವಿಷಯದಲ್ಲಿ ನಾವು ಕೆಲವೊಮ್ಮೆ ಕಾಣುವುದು ಮುಚ್ಚಿದ ಬಾಗಿಲುಗಳು ಆಗಿರುತ್ತದೆ. ಅದೇ ವಿಷಯದಲ್ಲಿ ಪ್ರಾರ್ಥಿಸುವಾಗ ನಮಗೆ ತೆರೆದು ಇಟ್ಟ ಬಾಗಿಲನ್ನು ಕಾಣಲು ಸಾಧ್ಯ. ಉದಾಹರಣೆಗೆ, ಒಬ್ಬರಿಗೆ ಬಹಳ ಹಣಕಾಸಿನ ಸಮಸ್ಯೆ ಆಯಿತು. ಏನು ಮಾಡುವುದು ಎಂದು ಗೊತ್ತಿಲ್ಲ ಎಂದು ಯೋಚಿಸುತ್ತಿರುವಾಗ ನಮ್ಮ ಬುದ್ಧಿಯು, ಪರಿಸ್ಥಿತಿಯು ಮಾತ್ರವಲ್ಲ, ಮನುಷ್ಯರು, ನಮ್ಮ ಕುಟುಂಬಸ್ಥರು ನಮ್ಮೊಂದಿಗೆ ಹೇಳುವುದು ಮುಚ್ಚಿದ ಬಾಗಿಲು ಕುರಿತಾಗಿರುತ್ತದೆ. ಇದು ಹೇಗೆ ರಕ್ಷಣೆ ಹೊಂದುವುದು, ಹೇಗೆ ಸರಿ ಆಗುವುದು, ಎಲ್ಲ ಹೋಯಿತು ಎಂದೆಲ್ಲ ಆಗಿರುತ್ತದೆ. ಆದರೆ ಅದೇ ವಿಷಯ, ಮನುಷ್ಯನ ಪರಿಸ್ಥಿತಿಯು, ಬುದ್ಧಿಯಲು ಮುಚ್ಚಿದ ಬಾಗಿಲು ನಮಗೆ ಕಾಣುವಾಗ ಇದೇ ವಿಷಯ ಸ್ವರ್ಗದ ದೇವರ ಸನ್ನಿಧಿಗೆ ಒಪ್ಪಿಸಿಕೊಟ್ಟು ನಾವು ಆತ್ಮದಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದ್ದರೆ ನಮ್ಮೊಂದಿಗೆ ದೇವರು ಹೇಳುವ ಕಾರ್ಯ ಮನುಷ್ಯರು ಹೇಳಿದ ತರವಲ್ಲ. ಈಗೋ ಬಾಗಿಲೊಂದನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಮುಚ್ಚಲು ಯಾರಿಂದಲೂ ಸಾಧ್ಯವಾಗದು. ಪ್ರಿಯರೇ, ನಿನ್ನ ಕುಟುಂಬವು, ಆರೋಗ್ಯವು, ಸಂಪತ್ತಿನ ವಿಷಯವು, ಯಾವುದೇ ಸಮಸ್ಯೆಯು ಮುಚ್ಚಿದ ಬಾಗಿಲನ್ನು ನೀನು ನೋಡಿದ್ದರೂ ಇಂದು ದೇವರು ಆ ವಿಷಯವನ್ನು ದೇವರ ಕರಗಳಿಗೆ ನೀಡುವಾಗ ನೀವು ಕಾಣುವುದು ದೇವರು ಸ್ಥಾಪಿಸಿದ ತೆರೆದ ಬಾಗಿಲುಗಳು ಆಗಿದೆ. ಹಾಲೆಲೂಯ. ಅದು ನಿರೀಕ್ಷೆಯ ಅನುಗ್ರಹದ ಗುರುತಾಗಿದೆ. ಅದು ದೈವಿಕ ಕಾರ್ಯದ ಗುರುತಾಗಿದೆ. ತೆರೆದ ಬಾಗಿಲು. ಪ್ರಿಯರೇ, ಹೀಗೆ ತೆರೆದ ಬಾಗಿಲು ಸ್ಥಾಪಿಸಲು ಏನು ಆಗಿದೆ ಕಾರಣ? ಎಲ್ಲರಿಗೂ ಸಿಗದ ಒಂದು ಭಾಗ್ಯವಾಗಿದೆ. ಅದರ ಕಾರಣವಾಗಿದೆ ದೇವರು ಹೇಳಿದ್ದು, ನಿನ್ನ ಶಕ್ತಿ ಅಲ್ಪವೆಂದು ನನಗೆ ಗೊತ್ತು, ಆದರೂ ನೀನು ನನ್ನನ್ನು ನಿರಾಕರಿಸದೆ ನನ್ನ ಉಪದೇಶವನ್ನು ಅನುಸರಿಸಿ ನಡೆದಿರುವೆ. ನಮ್ಮ ಶಕ್ತಿ ಅಲ್ಪವಾಗಿದ್ದರಿಂದ ಹೇಗೆ ನಮ್ಮ ಸಮಸ್ಯೆ ಸರಿಯಾಗುವುದು ಎಂದು ನಾವು ಚಿಂತಿಸುವುದು. ಆದರೆ ದೇವರ ವಾಕ್ಯವಾಗಿದೆ ನಾವು ವಿಶ್ವಾಸಿಸಿ ಆಲಿಸುತ್ತಿರುವುದು. ದೇವರ ವಾಕ್ಯವನ್ನು ನಿರಾಕರಿಸದೆ ಆಲಿಸುತ್ತಿರುವುದು. ದೇವರ ವಾಕ್ಯ ಆಲಿಸುವವರೇ, ಅವರ ನಾಮವನ್ನು ಮಹಿಮೆಪಡಿಸುವವರೇ, ದೇವರು ನಿಮಗಾಗಿ ಒಂದು ಬಾಗಿಲನ್ನು ತೆರೆಯುತ್ತಾರೆ. ಹಾಲೆಲೂಯ. ದೇವರು ನಿನ್ನ ಜೀವನದಲ್ಲಿ ತೆಗೆದ ಬಾಗಿಲನ್ನು ಸ್ಥಾಪಿಸುತ್ತಾರೆ. ಯಾರಿಗೂ ಮುಚ್ಚಲಾಗದ, ಅಸೂಯೆ ಇರುವವರಿಗೂ, ಮಂತ್ರವಾದಿಗಳಿಗೂ, ಕೆಡುಕರಿಗೂ, ಶತ್ರುಗಳಿಗೂ, ಹೊಟ್ಟೆ ಕಿಚ್ಚಿರುವವರಿಗೂ, ನೀನು ನಾಶವಾಗಬೇಕೆಂದು ಆಸೆ ಪಡುವವರಿಗೂ ಮುಚ್ಚಲಾಗದ ತೆರೆದು ಬಾಗಿಲು ಆಗಿದೆ. ನಮಗೆ ಒಳ್ಳೆದು ಬರಲು ದೇವರು ತೆರೆಯುವ ಬಾಗಿಲು, ಮುಚ್ಚಲು ನೋಡುವವರು ಅನೇಕರು. ಜೋಸೆಫ್ಗೆ ಒಳ್ಳೆದು ಬರುತ್ತದೆ ಎಂದು ತಿಳಿದಾಗ ಆ ಬಾಗಿಲನ್ನು ಮುಚ್ಚಲು ಎಷ್ಟು ಆಸಕ್ತಿಯಾಗಿತ್ತು. ಆಳು ಬಾವಿಗೆ ಹಾಕಿದರು, ಮಾರಿದರು, ಆದರೆ ಅವನ ಅನುಗ್ರಹದ ಬಾಗಿಲು ಮುಚ್ಚಲು ಯಾರಿಗೂ ಸಾಧ್ಯವಾಗಲಿಲ್ಲ. ಹಾಲೆಲೂಯ. ಪ್ರಿಯರೇ, ನಮಗೂ ಸಹ ದೇವರು ಅನೇಕ ಬಾಗಿಲುಗಳನ್ನು ತೆರೆದಿದ್ದಾರೆ. ದೇವರು ಒಂದು ದರ್ಶನ ನಮಗೆ ನೀಡಿದ್ದಾರೆ. ಅದು ಪೂರ್ತಿಯಾಗಲು ಇರುವ ಒಂದು ದಾರಿಯು ದೇವರೇ ಸಿದ್ಧಪಡಿಸಿಕೊಡುತ್ತಾರೆ. ಹಾಲೆಲೂಯ. ಅದರ ಸಮಯದಲ್ಲಿ ಅದು ಪೂರ್ತಿಯಾಗುತ್ತದೆ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ವಿಶ್ವಾಸಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.